ಋತು ನಂಗೆನೆ ಬಾವ ತುಂಬ ಕ್ಯೂಟ್ ಆಗಿದ್ದಾರೆ. ಮಕ್ಕಳಿಬ್ರು ಸೂಪರ್ ಆಗಿದ್ದಾರಪ್ಪ. ಹ್ಞೂ ಚೆನ್ನಾಗಿದ್ದಾರೆ ಸುಗುಣ. ಭಾಳ ಚೆನ್ನಾಗಿದ್ದಾರೆ ಇಬ್ಬರು ಮಕ್ಳು ಸೂಪರಾಗಿದ್ದಾರೆ ಅಲ್ವಾ. ಹ್ಞೂ ಇವಾಗ ಆ ಕಡೆ ಎಲ್ಲ ಶೆಲ್ಫ್ ಇಟ್ಟಿಸ್ಬಿಡೋಣ. ಶೆಲ್ಫ್ ಎಲ್ಲ ಇಟ್ಬಿಟ್ಟು ಬಾಕ್ಸ್ಗಳೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ಬೇಕು ಅಂತ ಹೇಳ್ತಿದ್ದಲ್ಲ. ಆ ಕಡೆ ಎಲ್ಲ ಬಾಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಶೆಲ್ಫ್ ಇಕ್ಸಿ ಎಲ್ಲ ರೆಡಿ ಮಾಡೋಣ ಅಂತ ಇದ್ದೀನಿ. ಮಾಡ್ರಿ ಬಾವ ಮಾಡ್ರಿ, ಅದಕ್ಕೇನಂತೆ. ನಾನು ಮಕ್ಳನ್ನ ನೋಡ್ಕೊಂಡು ಹಂಗೇನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಇಡ್ಬಿಡ್ರಿ, ಆ ಕಡೆ ನಮ್ಮ ಮನೆ ಐತಲ್ಲ, ನಮ್ಮ ಮನೆ ಕಡೆಗೆಲ್ಲ ಶೆಲ್ಫ್ ಇಟ್ಬಿಡಿ. ಇದೇನಪ್ಪ ಇದು, ಈ ಸುಗುಣ ಇಲ್ಲಿಗೆ ಬಂದ್ಬಿಟ್ಲು. ಇಲ್ಲಿಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಇಲ್ಲಿಗೆ ಬಂದ್ಬಿಟ್ಲಲ್ಲಪ್ಪ ಈ ಸುಗುಣ. ಇಲ್ಲಿಗೆ ಯಾಕಪ್ಪ ಬಂದ್ಲು ಇವಳು? ಅಯ್ಯೋ, ಯಾಕೆ ಬಂದ್ಲಪ್ಪ ಇಲ್ಲಿಗೆ? ಕೂತ್ಕೋ ಸುಗುಣ ಕೂತ್ಕೋ. ಋತು ಅಂತೂ ಅಯ್ಯೋ ಸುಗುಣ ಚಿಕ್ಕಿ ಎಲ್ಲೋಯ್ತು, ಸುಗುಣ ಚಿಕ್ಕಿ ಎಲ್ಲೋಯ್ತು ಅಂತ ಎಷ್ಟು ಸತಿ ಕೇಳ್ತಾ ಸುಗುಣ ನಿನ್ನ. ಅಯ್ಯೋ ಯಾವಾಗಲೂ ಕೇಳ್ತಾ ಇರ್ತಾಳೆ ಅವ್ರ ಅಮ್ಮನ, ಅಮ್ಮ ಸುಗುಣ ಚಿಕ್ಕಿ ಎಲ್ಲೋಯ್ತು ಅಂತ ಹೇಳಿ. ಇನ್ನೊಂದು ಸ್ವಲ್ಪ ದಿನ ಬರ್ತಾಳೆ ಇರಮ್ಮ ಅಂತ ಹೇಳ್ತಿದ್ಲು ಅವ್ರ ಅಮ್ಮ. ಎಲ್ಲಿಗೆ ಬರ್ತಾಳೆ ಸುಗುಣ? ಸ್ವಲ್ಪ ದಿನ ಇರು ಬರ್ತಾಳೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಎಲ್ಲಿಗೆ ಬರ್ತಾಳೆ ಈ ಸುಗುಣ? ಅಯ್ಯೋ ಈ ಸುಗುಣ ಎಲ್ಲಿಗೆ ಬರ್ತಾಳಪ್ಪ? ಈಯಪ್ಪ ಇದ್ಯಾಕೆ ಸುಗುಣ ಇಲ್ಲಿಗೆ ಬಂದಿದ್ದಾಳೆ? ಬಾ ಸುಗುಣ, ಇಲ್ಲಿ ಒಳಗಡೆನೂ ಸ್ವಲ್ಪ ಆಲ್ಟ್ರೇಷನ್ ಮಾಡೋದೈತಲ್ಲ, ಅದನ್ನೆಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿ. ಬಾಬಾ ಅದನ್ನೆಲ್ಲ ನೋಡೋಣ ನಡೀರಿ. ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿಸೋದೆಲ್ಲನ ಒಬ್ರನ್ನ ಕೆಲಸ ಮಾಡೋರ್ನ ಕರ್ಕೊಂಬಂದು ಎಲ್ಲ ಮಾಡಿಸ್ಬಿಡಿ. ನಾ ಬರೋಷ್ಟೊತ್ತಿಗೆ ಎಲ್ಲ ಮಾಡಿಸ್ಬಿಡಿ ಬಾವ. ಬಾರಮ್ಮ ಇಲ್ಲಿ ನೋಡು, ಇಲ್ಲಿ ರೂಮಲ್ಲಿ ನೋಡು, ಇಲ್ಲಿಗೆಲ್ಲ ನಾನು ಕಲ್ಲಿಕ್ಸೋಣ ಅಂತ ಇದ್ದೀನಿ. ಎಲ್ಲ ಚೀಲಗೆಲ್ಲ ಹುಟ್ಟೋದಕ್ಕೆಲ್ಲ ಬೇಕಲ್ಲ, ಅದಕ್ಕೆ ಇಲ್ಲಿ ರೂಮಲ್ಲಿ ಒಂದು ಶೆಲ್ಫ್ ಇಕ್ಸೋಣ ಅಂತ ಇದ್ದೀನಿ. ಬಾ ನೋಡು. ನಮಗೇನು ಬೇಕಾಗಲ್ಲ, ನೀವೇ ತಾನೇ ಪರ್ಮನೆಂಟಾಗಿ ಇಲ್ಲಿರೋದು. ನಿಮಗೆ ಬೇಕಾಗುತ್ತೆ ಅಂತ. ಇವಾಗ ಹೆಂಗೋ ಕರೆಸ್ತೀನಿ, ಕೆಲಸ ಮಾಡಿಸ್ತೀನಲ್ಲ, ನಿನಗೆ ಹೆಂಗೆ ಬೇಕಂಗೆ ಹೇಳೋದ್ರೆ ಹಂಗೆ ಮಾಡಿಸ್ತೀನಿ ಕೆಲಸನ. ವಿಜಿ ಇದೇನು ಸುಗುಣನ ಬಂದಿರೋದು? ಸುಗುಣನೇ ಮತ್ತೆ. ಸುಗುಣನ ಬಂದಿರೋದು ಅಂತ ಕೇಳ್ತಾ ಇದ್ದೀರಾ? ಸುಗುಣನೇ ಅವಳು ಕಾಣಿಸ್ತಾ ಇಲ್ವಾ ನಿಮ್ಮ ಕಣ್ಣಿಗೆ? ಅಲ್ಲ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ವಿ ಅಂದ್ಕೊಂಡಿದ್ವಿ, ಆದರೆ ಆ ಸುಗುಣ ಇಲ್ಲಿಗೆ ಬಂದ್ಬಿಟ್ಲಲ್ಲ. ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಸುಗುಣ? ಗೊತ್ತಿಲ್ಲ ವಿಜಿ, ನನಗೂ ತುಂಬ ಆಶ್ಚರ್ಯ ಆಗ್ತೈತೆ. ಯಾಕೆ ಬಂದ್ಲಪ್ಪ ಈ ಸುಗುಣ ಅಂತ ಅನ್ನಿಸ್ತೈತೆ. ಮೋಸ್ಟ್ಲಿ ಎಲ್ಲೋ ಮಕ್ಳು ನೋಡ್ಕೊಂಡು ಹೋಗಕ್ಕೆ ಬಂದಿರಬೇಕು, ಹಂಗೆ ಬಂದಿದ್ದಾಳೆ ಅನಿಸುತ್ತೆ. ಇಲ್ಲ, ಮನೆಗೆಲ್ಲ ರೆಡಿ ಮಾಡಿಸ್ತಾರಂತೆ, ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾರಂತೆ, ಎಲ್ಲ ಕಿತ್ತೋಗಿರೋ ಹತ್ರ ಎಲ್ಲ ಸಿಮೆಂಟ್ ಮಾಡಿಸಿ ಎಲ್ಲ ಪೇಂಟ್ ಮಾಡಿಸ್ತಾರಂತೆ. ಮನೆಗೆ ಹೊಸ್ದಾಗಿ ಪೇಂಟ್ ಮಾಡಿಸಿ ಬರ್ತಾರಂತೆ. ಪೇಂಟ್ ಬೇರೆ ಮಾಡಿಸ್ತೀವಿ, ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು, ಶೆಲ್ಫ್ಗಳೆಲ್ಲ ಇಕ್ಕಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು. ಅಲ್ಲ ನೋಡು, ಇವಳು ಯಾಕೋ ಇಲ್ಲಿ ಬರೋಂಗಿದ್ರೆ ಇದೆಲ್ಲ ಏನು ಬೇಕಾಗಿತ್ತು? ಮನೆಯದೆಲ್ಲ ಏನಕ್ಕೆ ಬೇಕು? ಹೌದಲ್ಲ, ಅಯ್ಯೋ ಬರೋಳು ಬರ್ದಿಲ್ದವಳು ಮದುವೆ ಆದ ಹೋದ್ಮೇಲೆ ಸುಮ್ಮನಿರು ವಿಜಯ್, ಬರೋದಿಲ್ಲ. ಸುಮ್ಮನೆ ಯಾಕೆ ನೀನು ಟೆನ್ಷನ್ ತಗೊಳ್ತೀಯ? ಅಯ್ಯೋ ಇಲ್ಲೇ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡ್ಲಿಲ್ವಾ? ನನ್ನ ಕಿವಿಯಾರೇನೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಏನೇನು ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು, ಏನೇನು ಮಾಡಬೇಕು, ಎಲ್ಲ ಒಂದ್ಸತಿ ಪೇಂಟ್ ಮಾಡಿಸ್ಬೇಕು, ಪೇಂಟ್ ಎಲ್ಲ ಹೋಗ್ಬಿಟ್ಟೈತೆ, ಎಲ್ಲ ಹೊಸ್ದಾಗಿ ಪೇಂಟ್ ಮಾಡಿಸ್ಬೇಕು ಮನೆಗೆ ಅಂತ ಹೇಳಿ ಮಾತಾಡ್ತಿದ್ರು. ನಾನು ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ. ಇನ್ನೂ ಬರಲ್ವಂತೆ. ಎಲ್ಲ ಅಣ್ಣ ಮಾಡಿಸ್ತಾ ಇರಬೇಕು. ಆಲೇನೆ ಇವಳ ಹೆಸ್ರಿಗಿತ್ತಲ್ಲ ಅದ್ ಮನೆ ಅಣ್ಣಗೆ ಕೊಡ್ತೀನಿ ಅಂತ ಹೇಳಿ ಹೇಳವಳೆ. ಅವಳು ನಿನ್ನ ಇಲ್ಲಿ ಬರಲ್ಲ ಅಂದಮೇಲೆ ಮದುವೆ ಆಗಿ ಅಲ್ಲಿಗೆ ಹೋಗಿದ್ದಾಳೆ ಅಂದಮೇಲೆ ಇಲ್ಲಿ ಏನಕ್ಕೆ ಬರ್ತಾಳೆ ವಿಜಿ? ಸುಮ್ಮನಿರು. ಅವಳು ಬರೋದಿಲ್ಲ. ಅಲ್ಲ ಬಂದಿದ್ದಾಳೆ ಅಂತಂದ್ರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಅವಳು ಇಲ್ಲಿ ಬರೋದಿಲ್ಲ, ಈ ಕಡೆ ತಿರುಗುನು ನೋಡಲ್ಲ, ಈ ಮನೆ ಕಡೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಬಂದಿದ್ದಾಳಲ್ಲ, ಯಾಕೆ ಬಂದಿದ್ದಾಳೆ ಅಂತ ಹೇಳಿ. ಯಾಕೋ ಬಂದಿದ್ದಾಳೆ, ಅವಳು ಪಾಡಿಗೆ ಅವಳು ಹೋಗ್ತಾಳೆ. ಸುಮ್ಮನಿರು. ನೀನು ಯಾಕೆ ಟೆನ್ಷನ್ ತಗೊಳ್ತೀಯ? ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಬಂದಿರೋಳು ಅವಳು ದಾರಿಗುಂಟೆ, ಅವಳು ಹೋಗ್ತಾಳೆ. ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಸುಮ್ಮನಿರು, ಆರಾಮಾಗಿರು. ನೀನು ಮತ್ತೆ ಟೆನ್ಷನ್ ತಗೋಬೇಡ, ಬಿ ಪಿ ರೈಸ್ ಮಾಡ್ಕೋಬೇಡ. ಬಿ ಪಿ ರೈಸ್ ಮಾಡ್ಕೊಂಡ್ರೆ ಮತ್ತೆ ನಿನಗೆ ಏನಾನ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಯ್ಯೋ ನಾನು ಮತ್ತೆ ಇಲ್ಲಿ ಬರೋದೇ ಇಲ್ಲ. ಇವಳು ಈ ಕಡೆಗೆ ತಲೆ ಹಾಕೋ ಕೂಡ ಮಲ್ಗಲ್ಲ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬಂದವಳಲ್ಲ. ಇವ್ರು ಬೇರೆ ನಿಮ್ಮ ಅಣ್ಣ ಬೇರೆ ಅಲ್ಲ ಯಾಕೆ ಬಂದಿದ್ದಾರೋ ಏನೋ. ಏನಾಯ್ತೋ ಏನೋ. ಎಲ್ಲ ಮದುವೆ ಆದ್ಮೇಲೆ ಅಲ್ಲೇ ಇರಬೇಕಪ್ಪ, ಇಲ್ಲಿಗೆ ಯಾಕೆ ಬರ್ಬೇಕು ಅವಳು? ಬರೋದಿಲ್ಲ. ಸುಮ್ಮನಿರು ವಿಜಿ. ಯಾರು ಒಪ್ತಾರೆ ಹೇಳು? ಯಾರು ಒಪ್ಪೋದಿಲ್ಲ. ಎಲ್ಲ ಮನೆಗೆ ಪೇಂಟ್ ಮಾಡಿಸ್ಬೇಕು, ಹೊಸ್ದಾಗೆಲ್ಲ ನೀಟಾಗಿ ಕಲರ್ಸ್ ಎಲ್ಲ ಚೆನ್ನಾಗಿ ಮಾಡಿಸ್ಬೇಕು ಬಾವ. ಒಳ್ಳೊಳ್ಳೆ ಕಲರು ಕಾಂಬಿನೇಷನ್ ಮಾಡಿಸೋಣ ಅಂತ ಇದ್ದೆ. ನೀನು ಸುಮ್ಮನೆ ಚೆನ್ನಾಗಿ ಕಾಣಿಸಲ್ಲ, ಬೇರೆ ಬೇರೆ ಎಲ್ಲ ಕಾಂಬಿನೇಷನ್ ಮಾಡಿಸಿದ್ರೆ ಇವಾಗ ಇರೋ ಥರನೇ ಎಲ್ಲನ ನೀಟಾಗಿ ಪೇಂಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನೀನು ಹೆಂಗೆ ಹೇಳ್ತೀಯ ಹೆಂಗೆ. ನಿನ್ನ ಮನೆ ಅಲ್ಲ ಎಲ್ಲನ, ಅದಕ್ಕೋಸ್ಕರ. ಸರಿ ಆಯ್ತು ಬಾವ. ಎಲ್ಲ ಒಟ್ಟಿನಲ್ಲಿ ನೀಟಾಗಿ ಪೇಂಟ್ ಮಾಡಿಸ್ಬಿಟ್ಟು ಏನೇನು ಕೆಲಸಗಳು ಇದಾವೆ ಎಲ್ಲ ಮಾಡಿಸಿ ಒಟ್ಟಿನಲ್ಲಿ ಫಸ್ಟ್ ಇವಾಗ ಸಿಮೆಂಟಿನ ಕೆಲಸ ಏನೈತೆ ಎಲ್ಲ ಮಾಡಿಸ್ಬಿಡಿ ಬಾವ. ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಪೇಂಟ್ ಮಾಡಿಸೋಣ. ಅಣ್ಣ ಸುಗುಣ, ಅಣ್ಣ ಅಡಿ ಚಿಕನ್ ತಗೊಂಬರ್ತೀನಿ, ಊಟ ಮಾಡ್ಕೊಂಡು ಹೋಗುವಂತೆ. ಹೋಗಿ ಬರ್ತೀನಿ ಬಾವ. ಹೋಗುವಂತೆ ಅಂತ ಹೇಳ್ಬೇಡ್ರಿ, ಹೋಗಿ ಬರಬೇಕು ನಾನು ಇನ್ನೂ.
ನೋಡಿ ಹೆಂಗೆ ಮಾತಾಡ್ತಾಳೆ ನೋಡಿ, ಎಲ್ಲ ಪೇಂಟ್ ಮಾಡಿಸ್ತಾಳಂತೆ, ಅವಳದೇ ಅಂತೆ ಈ ಮನೆ. ನಿಮ್ಮಣ್ಣ ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ. ಏನು ನಿಮ್ಮಣ್ಣನಿಗೂ ಅವಳಿಗೂ ಏನಾದರೂ ಸಂಬಂಧ ಆಯ್ತೋ ಏನೋ. ಅದಕ್ಕೆ ಬರ್ತಾ ಹೋಗ್ತಾ ಇದ್ದಾಳೆ ಇಲ್ಲಿಗೆ. ತೋ ಹಂಗೆಲ್ಲ ಏನಿಲ್ಲ ಬಿಡು ವಿಜಿ, ಸುಮ್ಮನೆ ಯಾಕೋ ಅದೇ ಮಕ್ಳು ನೋಡ್ಕೊಂಡು ಹೋಗಕ್ಕೆ ಬಂದಿರಬೇಕು, ಸುಮ್ಮನೆ ಬಂದಿದ್ದಾಳೆ ಅಷ್ಟೇ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವಳು ಯಾತಕ್ಕೆ ಬರ್ತಾಳೆ ಹೇಳಿ ಇಲ್ಲಿಗೆ? ಅವಳಿಗೆ ಏನು ಕೆಲಸ ಐತೆ ಅಂತ ಇಲ್ಲಿಗೆ ಬರ್ತಾಳೆ? ಏನು ಕೆಲಸ ಇಲ್ಲ, ಸುಮ್ಮನಿರು. ಎಲ್ಲ ನಿಂದೆ ಈ ಮನೆ ಸೊಸೆ ನೀನೇನೆ, ಈ ಮನೆ ಮಗನು ನಾನೇನೆ, ಎಲ್ಲ ನಾನು ನೀನು ಇಬ್ಬರೇನೆ ಈ ಮನೆಗೆ. ಅವಳದ್ದೇನು ನಮಗೇನು ಲೆಕ್ಕ ಇಲ್ಲ, ಸುಮ್ಮನಿರು. ಸುಮ್ಮನೆ ಬಂದು ಹೋಗ್ತಾಳೆ, ಬಂದು ಹೋಗೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇಲ್ಲಿರೋರ ಬಗ್ಗೆ ತಲೆ ಕೆಡಿಸ್ಕೊ ಅಷ್ಟೇ. ನೀನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಅತ್ತೆ ಹತ್ರ ಚೆನ್ನಾಗಿರೋದು ನೋಡು. ಅವಳು ಇಲ್ಲಿ ಏನಕ್ಕೆ ಬರ್ತಾಳೆ? ಯಾರು ಒಪ್ಪೋದಿಲ್ಲ. ಅವ್ರು ಮದುವೆ ಆಗ್ಬಿಡ ಅವ್ರು ಹೆಂಗೆ ಬರ್ತಾಳೆ ಹೇಳು ಇಲ್ಲಿಗೆ? ಅವರು ಮಕ್ಕಳಿದ್ದಾವೆ, ಇಬ್ಬರು ಮಕ್ಕಳು, ಅವ್ರ ಮಾವ ಐತೆ, ಅವರೆಲ್ಲ ಇಲ್ಲಿಗೆ ಬರ್ತಾರಾ? ಬರೋದಿಲ್ಲ. ಮತ್ತೆ ಬರ್ತೀನಿ ಅಂತ ಹೇಳ್ತಾಳೆ. ಏನಪ್ಪ ವಿಚಿತ್ರ, ಒಂಥರ ನನಗೆ ನಂಬೋದಕ್ಕಾಗ್ತಿಲ್ಲ. ಏನೋ ಒಂಥರ ಇವಳು ಇಲ್ಲಿ ಬಂದಿರೋದಕ್ಕೆ ನೋಡಿದ್ರೆ ನನಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗ್ತೈತೆ. ಒಂಥರ ನನಗೆ ಏನೋ ನಾನೇನೋ ತುಂಬ ಖುಷಿಯಾಗಿದ್ಬಿಟ್ಟೆ ಮೊನ್ನೆ ಎಲ್ಲನ. ಇವತ್ತೇನೋ ಒಂಥರ ಮನಸ್ಸಲ್ಲಿ ಕಳವಳ ಸ್ಟಾರ್ಟ್ ಆಗಿಬಿಟ್ಟೈತೆ. ಏನೋ ಒಂಥರ ತಲೆ ಕೂಳ ಬಿಡ್ಕೊಂಡಂಗೆ ಆಗ್ಬಿಡ್ತು. ಇವಳು ಬಂದು ಹೋದಾಗಿಂದ ತಲೆಯ ಕೂಳ ಬಿಟ್ಟಂಗೆ ಆಯಿತು ನನಗೆ. ತಲೆಗೆ ಹುಳ ಬಿಟ್ಕೊಬೇಡ, ಎಲ್ಗೂ ಹುಳ ಬಿಟ್ಕೊಬೇಡ, ಸುಮ್ಮನಿರು. ಮತ್ತೆ ಹಂಗೆ ಮತ್ತೆ ಅನಿಸಿದ್ದು. ಇವಳು ಬಂದು ಹಿಂಗೆ ಹೋಗಿ ಹಿಂಗೆ ಮಾತಾಡಿ ಹಿಂಗೆ ಹೋದ್ರೆ ನಿಮ್ಮಣ್ಣ ಬೇರೆ ಅಂಥದ್ರಲ್ಲಿ ಹೆಂಗೆ ಹೇಳ್ತು ಕಲಿಯೋಕ್ಕೆ ಹುಳ ಬಿಟ್ಟಂಗೆ ಆಯ್ತು ನಿಮ್ಮಣ್ಣ. ನಿಂದೆ ಮನೆ ಸುಗುಣ ಇದು ಅಂತ ಹೇಳಿದ್ರೆ ಹಂಗೆ ಹೇಳಿದ್ಮೇಲೆ ಏನಂತ ಅನಿಸುತ್ತೆ ಹೇಳು? ಒಂಥರ ತಲೆಗೆ ಹುಳ ಬಿಡ್ಕೊಂಡಂಗೆ ಆಗಲ್ವಾ? ಬರ್ತಾಳೋ ಬರಲ್ವೋ, ಹೆಂಗೆ ಬರ್ತಾಳೆ, ಇಲ್ಲಿಗೆ ಯಾಕೆ ಬರ್ತಾಳೆ ಅಂತ. ಬರ್ತಾಳೆ ಆದರೆ ಇಲ್ಲಿಗೆ ಯಾಕೆ ಬರ್ತಾಳೆ? ಬರೋಕ್ಕಾಗಲ್ಲ, ಬರೋದು ಇಲ್ಲ ಅನಿಸುತ್ತೆ. ಆದರೆ ಬರಲಿಲ್ಲ ಅಂದ್ರೆ ಯಾಕೆ ಹಿಂಗೆ ಹೇಳಿದ್ರು ಅಂತ ಒಂಥರ ಅನಿಸುತ್ತೆ. ಅದು ಏನೋ ಒಂಥರ ಇವಾಗ ಹುಳ ಬಿಡ್ಕೊಂಡಂಗೆ ಆಯಿತು ತಲೆಯಕ್ಕೆ. ಸುಮ್ಮನಿರು, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಚೆನ್ನಾಗಿರ ಅಷ್ಟೇ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನತ್ತ ನಿನ್ನ ಪಾಡಿಗೆ ನೀನಿರು. ನಾನಿದ್ದೀನಿ, ಆದರೆ ಅವಳು ಬರಬಾರ್ದು ಈ ಮನೆಗೆ. ಹೋದ್ಮೇಲೆ ಹೆಂಗೋ ನಾವು ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದಮೇಲೆ ಅವಳು ಬರಬಾರ್ದು. ಬರಲ್ಲ ಅಂತ ಹೇಳ್ತಾ ಇಲ್ವಾ? ಸುಮ್ಮನೆ ಏನೋ ನಮಗೆ ಇವಾಗ ತೋರಿಸ್ಕೊಳಕ್ಕೆ ಬಂದಿದ್ದಾಳೆ ಅಷ್ಟೇ. ನಾನು ಬರ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳಿ ಏನೋ ಸ್ವಲ್ಪನ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದಾಳೆ ಅಷ್ಟೇ. ಅವಳು ಅಲ್ಲಿ ನೋವು ಅನ್ಭವಿಸ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಆದರೆ ಅವನು ಎಂತನಂತ ನೋಡಿದ್ಯಲ್ಲ, ನಿನಗೆ ಗೊತ್ತಲ್ಲ. ಹಿಂಗಾಗಿದ್ರೆ ಅವ್ರ ಹೆಂಡ್ತಿ ಯಾಕೆ ಸತ್ತೋಗೋರು ಹೇಳು? ಅವ್ನ ಕಾಡ್ತಿಂದಾನ. ಅದಕ್ಕೆ ಹಿಂಗೆಲ್ಲ ಆಗಿರೋದು. ಸುಮ್ಮನಿರು. ಸುಮ್ಮನೆ ಸ್ಕೋಪ್ ಕೊಟ್ಟು ಇಲ್ಲಿ ಸುಮ್ಮನೆ ಬಿಲ್ಡಪ್ ಕೊಡೋದಕ್ಕೆ ಬಂದಿದ್ದಾಳೆ. ಅದೇನೋ ನಿಜಾನೇ. ಸುಮ್ಮನೆ ನಮ್ಮ ಎದುರುಗಡೆ ತೋರಿಸ್ಕೊಳಕ್ಕೆ ಬಂದಿರ್ಬೇಕು ಅವಳು. ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲ್ಲಿ ಅನುಭವ್ಸೋಕ್ಕೆ ಅಷ್ಟಾಗಿ ಗೊತ್ತಿಲ್ಲ ಅನ್ಕೊಬಿಟ್ಟವಳೆ. ನಿಜ, ಸುಮ್ಮನೆ ಇಲ್ಲಿ ತೋರಿಸ್ಕೊಳಕ್ಕೆ ಬಂದಿದ್ದಾಳೆ ಅವಳು. ಸುಮ್ಮನೆ ಹಿಂಗೆ ನಾವಿದ್ದೀವಿ ಅಂತ ಹೇಳಿ ಬಂದು ಹೋಗಿದ್ದಾಳೆ ಸುಮ್ಮನೆ. ಅದು ಇದು ಮಾತಾಡ್ಕೊಂಡು ಹೋಗಕ್ಕೆ ಬಂದವಳೆ. ಭಾರಿ ನಾಟಕ ಆಡ್ತಾಳೆ ಸುಗುಣ. ಏನು ಇಷ್ಟಕ್ಕೆಲ್ಲ ತಲೆಯ ಕುಳ ಬಿಡ್ಕೊಂಡಂಗೆ ಆಗ್ತೀಯ? ಹಂಗೆಲ್ಲನ ತಲೆಯ ಕುಳ ಬಿಡ್ಕೊಂಬಕ್ಕೆ ಹೋಗ್ಬೇಡ. ಮತ್ತೆ ಹಿಂಗೆ ಬಂದೋಗ್ಬಿಟ್ರೆ ಸಡನ್ನಾಗಿ ಬರಲ್ಲಪ್ಪ. ಇನ್ನೇನು ಅಡ್ರೆಸ್ ಇಲ್ದಂಗೆ ಹೋದ್ರು ಇನ್ನೇನು ಅಂತ ಹೇಳಿ ನಾವು ಒಂದು ನಿರ್ಧಾರ ಮಾಡಿಕೊಂಡು ಖುಷಿ ಪಟ್ಕೊಂಡಿರ್ತೀವಿ. ಹಿಂಗೆ ಸಡನ್ನಾಗಿ ಬಂದೋಗ್ಬಿಟ್ರೆ ತಲೆಯ ಕುಳ ಬಿಡ್ಕೊಂಡಂಗೆ ಆಗೋದು. ಅದೇ ನಮಗೆ ಸುಮ್ಮನೆ ತೋರಿಸ್ಕೊಳಕ್ಕೆ ಬಂದಿದ್ದಾಳೆ ಅನಿಸುತ್ತೆ. ಅವಳೇನು ಬರಲ್ಲ ಬಿಡತ್ಲಾಗ ಹೋಗ್ಲಿ. ಸುಮ್ಮನೆ ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು. ನನಗೆ ವಿಜಿ ಬಂದಿದ್ದು ನೋಡಿದ್ರೆ ಯಾಕೋ ಒಂಥರ ತಲೆಯ ಕುಳ ಬಿಡ್ಕೊಂಡಂಗೆ ಆಗ್ಬಿಡ್ತು. ಯಾಕಪ್ಪ ಇಲ್ಲಿ ಬಂದ್ಲು ಅಂತ ಅನ್ನಿಸ್ತಾ ಐತೆ. ಏನಾದರೂ ಇಲ್ಲಿ ಮನೆ ಐತಲ್ಲ ಅದಕ್ಕಾದ್ರೂ ಬಂದ್ಲಾ, ಅವಳ ಹೆಸರಿಗೆ ಇರೋದಕ್ಕೆ ಬಂದ್ಲಾ ಅಂತ ಅನ್ನಿಸ್ತಾ ಐತೆ. ಯಾಕಪ್ಪ ಏನೋ ಗೊತ್ತಾಗ್ತಿಲ್ಲ. ನನಗಂತೂ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆನೇ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.